ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ತಪ್ಪೆ ಮಾಡದಿರೋ ಭಾಗ್ಯ ಮತ್ತೆ ಆದಿ ಇವತ್ತು ತಾಂಡವ ಹಾಸ್ಪಿಟಲ್ ಸೇರಿರುವುದರಿಂದ ಶ್ರೇಷ್ಠ ಮಾಡಿದ ಕುತಂತ್ರಕ್ಕೆ ಭಾಗ್ಯ ಮತ್ತೆ ತಾಂಡವ ಬಲಿ ಆಗಬೇಕಾಗದ. ಬಿಕಾಸ್ ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ಶ್ರೇಷ್ಠ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಭಾಗ್ಯ ಮತ್ತೆ ಆದಿ ಮೇಲೆ ಶ್ರೇಷ್ಠ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೇ ಕಾರಣಕ್ಕೆ ಪೊಲೀಸ್ ಒಬ್ರು ಭಾಗ್ಯ ಮನೆಗೆ ಹೋಗ್ತಿದ್ದಾರೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ ಅಮ್ಮನ ಹತ್ರ ಹೋಗಿ ಸೈನ್ ಹಾಕು ಅಂತ ಹೇಳಿದ್ರು. ಅಮ್ಮ ಕುಸುಮ ಕೂಡ ಸೈನ್ ಹಾಕ್ಲಿಲ್ಲ. ಈ ಕಡೆ ಏನಪ್ಪಾ ಮಾಡುದು, ಅಮ್ಮ ಕೂಡ ನನ್ನ ಮಾತನ್ನ ಒಪ್ಪಿ ಸೈನ್ ಹಾಕಲಿಲ್ಲ. ಈಗ ಮನೆ ಕೂಡ ಇಲ್ಲ, ಆ ಕಡೆ ಶೇರ್ ಕೂಡ ಇಲ್ಲ. ನಿಜವಾಗ್ಲೂ ಕೂಡ ನಾನು ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಖಂಡಿತ ಅವ್ರು ನನ್ನ ಜೈಲಿಗೆ ಕಳಿಸ್ತಾರೆ. ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ, ಎಲ್ಲ ಎಡವಟ್ಟು ಮಾಡಿಬಿಟ್ಟಿಯಲ್ಲ ಶ್ರೇಷ್ಠ ಅಂತ ಹೇಳಿದ್ರೆ ಆ ರೀತಿ ಏನು ಯೋಚನೆ ಮಾಡಬೇಡ ತಾಂಡವ್, ಇನ್ನೊಂದು ದಾರಿ ಇದ್ದೇ ಇರುತ್ತೆ. ಊಟ ಮಾಡು ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಊಟ ಮಾಡಿಸ್ಬಿಡ್ತಾಳೆ. ತದನಂತರ ನನ್ನ ಹತ್ರ ಒಂದು ಐಡಿಯಾ ಇದೆ, ನೀನು ಯಾವುದೇ ಜೈಲಿಗೂ ಕೂಡ ಹೋಗೋದಿಲ್ಲ, ಅವರೇ ನಿನ್ನ ಹತ್ರ ಬರ್ತಾರೆ, ಆ ರೀತಿ ಮಾಡು ಅಂತ ಹೇಳ್ತಾರೆ. ಏನು ಎಂತು ಅಂತ ಕೇಳಿದಕ್ಕೆ ಸಾಯೋ ರೀತಿ ಟ್ರೈ ಮಾಡಿಬಿಡು, ಆಗ ಎಲ್ಲವೂ ಕೂಡ ಸೌಟು ಆಗ್ಬೇಡತ್ತೆ. ಒಂದು ಪತ್ರನೂ ಕೂಡ ಬರೆದಿಟ್ಬಿಡು, ಅವರೇ ರೀಸನ್ನು ಅಂತ ಅಂದಾಗ ಏನು ಮಾತಾಡ್ತಿದ್ಯಾ, ಆ ರೀತಿ ಮಾಡಿಕೊಂಡ್ರೆ ಡಾಕ್ಟರ್ ಶಾಪ್ಗೆ ಹೋದಾಗ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಹೇಳಲ್ವಾ ಏನು ಕೂಡ ಮಾಡ್ಕೊಂಡಿಲ್ಲ ಅಂತ ಅಂದಾಗ ಯಾರು ಹೇಳಿದ್ದು ಅದೇ ರೀತಿ ರಿಪೋರ್ಟ್ ಬರುತ್ತೆ ಅಂತ ಖಂಡಿತವಾಗ್ಲೂ ನೀನು ಮಾಡ್ಕೊಂಡಿದ್ಯಾ ಅಂತಾನೆ ರಿಪೋರ್ಟ್ ಕೊಡ್ತಾರೆ ಡಾಕ್ಟರ್. ಯಾಕೊತ್ತಾ, ನೀನು ತಿಂದಿರೋ ಆಹಾರದಲ್ಲೇ ಅದು ಮಿಕ್ಸ್ ಆಗಿದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಈ ಒಂದು ವಿಷಯನ ಕೇಳಿದ ತಾಂಡವ್ ಶಾಕ್ ಆಗುತ್ತೆ. ಶ್ರೇಷ್ಠ ಮೇಲೆ ಕೂಗ ಆಡ್ಬಿಡ್ತಾರೆ. ನೀನು ನನ್ನನ್ನು ಸಾವನ್ ಬಯಸಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ನಿಂಗೆ ಒಳ್ಳೇದಕ್ಕೋಸ್ಕರನೇ ಡ್ರಾಮಾ ಮಾಡ್ತಿರೋದು, ನಿನ್ನ ಸಾಯಿಸಬೇಕು ಅಂತಲ್ಲ ತಾಂಡವ್. ಈ ಒಂದು ಪತ್ರಕ್ಕೆ ಸಹಿ ಹಾಕು ಅಂತ ಹೇಳಿ ಆದಿ ಭಾಗ್ಯನೇ ಕಾರಣ ಅನ್ನೋ ಪತ್ರಕ್ಕೆ ಸಹಿ ಕೂಡ ಹಾಕಿಸ್ಕೋತಾಳೆ ಶ್ರೇಷ್ಠ ತಾಂಡವ್ ಕಡೆಯಿಂದ. ತಾಂಡವ್ ಕೂಡ ಹಾಕ್ಬಿಡ್ತಾರೆ. ತದನಂತರ ಇಲ್ಲಿ ಶ್ರೇಷ್ಠ ತಾಂಡವ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಈ ಕಡೆ ತಾಂಡವ್ಗಂತೂ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತದೆ. ಕ್ಷಣಕ್ಕೂ ಹೆದರ್ಕೋತಿರ್ತಾರೆ, ತನ್ನ ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ಸತ್ತೋಗ್ಬಿಡ್ತೇನೋ ಏನು ಅಂತ. ಬಟ್ ಆ ಕೊನೆಗೂ ಕೂಡ ಶ್ರೇಷ್ಠ ತಾಂಡವ್ನ ಜೀವಂತವಾಗಿನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ನಂತರ ಏನಾಯ್ತು ಏನು ಅಂದಾಗ ನನ್ನ ಗಂಡ ಜುಗುಪ್ಸೆ ಬಂದು ವಿಷ ತಗೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಪ್ಲೀಸ್ ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ ಅಂತ ಕೇಳ್ಕೊತಾಳೆ. ಆಗ ಡಾಕ್ಟರ್ ಸರಿ ಆಯಿತು, ಇದು ಪೊಲೀಸ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಡಿ, ನಾವು ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ತಾಂಡವ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇತ್ತ ಕಡೆ ಪೊಲೀಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಅವರು ಬರೋಕ್ಕೂ ಮುನ್ನಾನೆ ಇಲ್ಲಿ ಶ್ರೇಷ್ಠ ಈ ಒಂದು ವಿಷಯವನ್ನ ತಾಂಡವ್ ಫ್ಯಾಮಿಲಿಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಇತ್ತ ಕಡೆ ಅದೇ ದಿನ ಭಾಗ್ಯ ಬರ್ಡೇ ಇದೆ. ಬರ್ಡೇ ದಿನಾನೇ ಇಲ್ಲಿ ಆದಿ ಭಾಗ್ಯಳನ್ನ ಕರ್ಕೊಂಡು ಆಕಿ ಆಸಿ ಅಂತ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಭಾಗ್ಯ ತುಂಬಾ ಖುಷಿಯಿಂದ ಇರ್ತಾರೆ. ಅದರ ಜೊತೆಗೆ ಅವರ ಆದಿ ಅವರ ತಂದೆ ಕಾಮತ್ ಅವರು ಹೇಳಿರ್ತಕ್ಕಂಥ ಮಾತನ್ನ ತನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಭಾಗ್ಯ ನಿರ್ವಹಿಸೋಕೆ ಮುಂದಾಗ್ತಾರೆ. ಇಲ್ಲಿ ನೀವು ಮದುವೆ ಆಗಿ ಅಂತ ಹೇಳಿ ಭಾಗ್ಯ ಆದಿಯನ್ನ ಕೇಳ್ಕೊಂಡಾಗ ಈ ಕಡೆ ಆದಿ ಹಾಗೆ ಸರಿ ಮದುವೆ ಹಾಗೆ ಆಗ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಇದರಿಂದ ಭಾಗ್ಯಗೆ ಖುಷಿ ಆಗತ್ತೆ. ಬಟ್ ಆದಿ ತದನಂತರ ನಾನು ಮದುವೆ ಆದರೆ ಅದನ್ನ ನಿಮ್ಮನ್ನ ಮಾತ್ರನೇ, ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟೋದು, ನಿಮ್ಮ ಹಣೆಗೆ ಕುಂಕುಮ ಇಡೋದು, ನಿಮ್ಮ ಜೊತೆನೆ ಸಪ್ತಪದಿ ತುಳಿಯೋದು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದೆ ಭಾಗ್ಯ ಶಾಕ್ ಆಗ್ತಾರೆ. ಏನು ಮಾತಾಡ್ತಿದ್ರ ಅಂದಾಗ ಹೌದು, ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ, ಅದೇ ಕಾರಣಕ್ಕೆ ನಾನು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಪ್ರಪೋಸ್ ಕೂಡ ಮಾಡಿಬಿಡ್ತಾರೆ. ಇದು ಯಾವುದನ್ನ ಕೂಡ ಭಾಗ್ಯ ಅಕ್ಸೆಪ್ಟ್ ಮಾಡೋದಿಲ್ಲ. ಇದ ಕಡೆ ಕುಸುಮ ಅವರು ಈ ಒಂದು ವಿಷಯವನ್ನ ಆಲ್ರೆಡಿ ಧರ್ಮ ಅವ್ರ ಹತ್ರ ಕೂಡ ಹೇಳಿದ್ದಾರೆ. ಧರ್ಮ ಅಂಕಲ್ ಕೂಡ ಅದಕ್ಕೆ ಭಾಗ್ಯ ಒಪ್ಕೊಂಡ್ರೆ ಒಪ್ಪಿಗೆ ಅಂತಾನೆ ಹೇಳಿದ್ದಾರೆ. ಭಾಗ್ಯ ಬದುಕು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಆಸೆ ಕೂಡ ಆಗಿತ್ತು. ಆದ್ರೆ ಇಲ್ಲಿ ಮಕ್ಕಳು ಎಲ್ಲರೂ ಕೂಡ ಸೇರ್ಕೊಂಡು ಭಾಗ್ಯ ಬರ್ಡೇಯನ್ನ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅರೇಂಜ್ ಮಾಡಿದ್ದಾರೆ. ಈ ಕಡೆ ಆದಿ ತುಂಬಾ ಬೇಜಾರು ಮಾಡ್ಕೊಂಡೆ ಭಾಗ್ಯ ಜೊತೆ ಭಾಗ್ಯ ಮನೆಗೆ ಬಂದಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಒಂದು ಘಟನೆಯನ್ನ ಇನ್ನೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಭಾಗ್ಯಗೆ. ಯಾಕಂದ್ರೆ ಭಾಗ್ಯ ಒಂದು ಕ್ಷಣಕ್ಕೂ ಕೂಡ ಊಹಿಸಿರ್ಲಿಲ್ಲ ಆದಿ ಈ ರೀತಿ ನನ್ನ ಮೇಲೆ ಪ್ರೀತಿ ಮಾಡ್ಕೊಂಡು ಪ್ರಪೋಸ್ ಮಾಡ್ಬೋದು ಅಂತ ಹೇಳಿ. ಈ ಒಂದು ವಿಷಯವನ್ನ ಕುಸುಮವ್ರ ಹತ್ರ ಕೂಡ ಇಬ್ರು ಪ್ರಸ್ತಾಪ ಮಾಡ್ತಿಲ್ಲ. ಕುಸುಮವ್ರು ಅನ್ಕೊಂಡಿದ್ದಾರೆ ಆದಿ ಖಂಡಿತವಾಗ್ಲೂ ಭಾಗ್ಯ ಹತ್ರ ಪ್ರೀತಿ ಹೇಳ್ಕೊಂಡಿರ್ತಾನೆ, ಭಾಗ್ಯ ಕೂಡ ಪ್ರೀತಿಗೆ ಒಪ್ಕೊಂಡ್ಬಿಟ್ಟಿರ್ತಾಳೆ ಅಂತ. ತದನಂತರ ಇಲ್ಲಿ ಭಾಗ್ಯ ಇದೆಲ್ಲ ಯಾಕೆ ಬೇಕಿತ್ತು, ಬರ್ಡೇ ಸೆಲೆಬ್ರೇಷನ್ ಅಂತ ಕೇಳಿದಾಗ ಯಾಕೆ ಬೇಡವಾಗಿತ್ತು ಭಾಗ್ಯ, ಎಲ್ಲರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀಯಾ, ಎಲ್ರಿಗೂ ಬರ್ಡೇ ದಿನ ಹೊಸ ಬಟ್ಟೆ ತಂದ್ಕೊಡ್ತೀಯಾ, ಮನೇಲಿ ಸಿಹಿ ತಿಂಡಿ ಮಾಡ್ತೀಯಾ, ನಿನ್ನ ಬರ್ಡೇಗೆ ಮಾತ್ರ ನಾವೇನು ಮಾಡಬಾರ್ದ, ಮಕ್ಕಳ ಆಸೆ ಯಾವುದೇ ಕಾರಣಕ್ಕೂ ಬೇಡ ಅನ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಭಾಗ್ಯ ಕೂಡ ಒಪ್ಕೋಬೇಕಾಗುತ್ತೆ. ಕೊನೆಗೂ ಕಟ್ ಮಾಡ್ತಾರೆ ಕೇಕ್ನ, ಮಕ್ಕಳಿಗೆ ಎಲ್ರಿಗೂ ಕೂಡ ತಿನ್ನಿಸ್ತಾರೆ. ಈ ಕಡೆ ನನ್ನ ಫ್ರೆಂಡಿಗೆ ತಿನ್ನಿಸು ಅಂತ ಹೇಳಿ ಆದಿಯನ್ನ ಕರೀತಾರೆ. ಈ ಕಡೆ ಇಬ್ರಿಗೂ ಕೂಡ ಮುಚ್ಚುಗರ ಆಗ್ತದೆ. ಬಿಕಾಸ್ ಇಬ್ರು ಕೂಡ ಮನ್ಸು ಬಿಚ್ಚಿ ಮನೆ ಬಿಚ್ಚಿ ಮಾತನಾಡ್ಕೊಂಡಿದ್ದಾರೆ. ಈ ಕಡೆ ಆದಿ ಮನಸ್ಸಲ್ಲಿ ಏನಿದೆ ಅನ್ನೋದು ಭಾಗ್ಯಗೆ ಗೊತ್ತಾಗಿರೋದ್ರಿಂದ ತುಂಬಾನೇ ಕಸಬಿಸಿ ಮಾಡ್ಕೋತಾರೆ. ಭಾಗ್ಯ ಅದು ಕೂಡ ಸಿಹಿ ತಿನ್ನಿಸ್ತಾರೆ. ತಕ್ಷಣ ಇಲ್ಲಿ ಆದಿ ನಾನು ಬರ್ತೀನಿ ಗೆಳತೆ ಅಂತ ಹೇಳಿ ಹೊರಟೆ ಬಿಡ್ತಾರೆ. ಮನೆಗೆ ಹೋದಂತ ಆದಿ ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ
ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ಇದ್ದರೆ ಈ ಕಡೆ ಭಾಗ್ಯ ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಬಿಕಾಸ್ ಆ ಒಂದು ಘಟನೆಯನ್ನು ಪದೇ ಪದೇ ನೆನಪು ಮಾಡ್ಕೋತಿದ್ದಾರೆ, ಕುಸ್ತು ಹೋಗ್ತಿದ್ದಾರೆ. ಭಾಗ್ಯ ಏನದು, ನನಗೆ ಮದುವೆ ಆಗಿದೆ, ಮಕ್ಕಳಿದೆ, ಈ ರೀತಿಯಾಗಿ ಆದಿಯವರು ನನ್ನ ಪ್ರೀತಿ ಮಾಡಿಬಿಟ್ರಲ್ಲ, ಆ ರೀತಿ ನಾನೇನಾದರೂ ನಡ್ಕೊಂಡ್ಬಿಟ್ನ, ಅವ್ರ ಮನಸ್ಸಲ್ಲಿ ಪ್ರೀತಿ ಹುಟ್ಟೋಕೆ ನಾನು ಕಾರಣ ಆಗ್ಬಿಟ್ನ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ, ಬೆಚ್ಚು ಮಾಡ್ಕೋತಿದ್ದಾರೆ. ಅತ್ತ ಕಡೆ ಶ್ರೇಷ್ಠದಿಂದ ತನ್ಮಯ್ಗೆ ಕಾಲ್ ಬರ್ತದೆ. ತನ್ಮಯ್ ಶ್ರೇಷ್ಠ ಆಂಟಿ ಕಾಲ್ ಮಾಡ್ತಿದ್ದಾರೆ ಅಂತ ಕುಸುಮ ಅವ್ರಿಗೆ ಹೇಳಿದಾಗ, ಯಾವುದೇ ಕಾರಣಕ್ಕೂ ಕಾಲ್ನ ರಿಸೀವ್ ಮಾಡಬೇಡ, ಮನೆ ಹಾಳು, ಇವತ್ತು ಭಾಗ್ಯ ಬರ್ಡೇ ಅಂತಾನೆ ಹಾಳು ಮಾಡೋದಕ್ಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಬಟ್ ಕಾಲ್ ರಿಸೀವ್ ಮಾಡ್ತಿದ್ದಾಗ ಶ್ರೇಷ್ಠ ಮೆಸೇಜ್ ಹಾಕ್ತಾಳೆ. ಆ ಸೀರಿಯಸ್ ಅಂತ ಹೇಳಿದಾಗ ಸೀರಿಯಸ್ ಅಂತ ಹಾಕಿದ ರಜಿ ಅಂತ ತನ್ಮಯ್ ಹೇಳೋದಕ್ಕೆ ಬೇಡ, ರೆಸ್ಪಾಂಡೇ ಮಾಡಬೇಡ ಅಂತಾರೆ ಮತ್ತೆ ಕುಸುಮ. ಆಗ ತಾಂಡವ ಐಸಿಯುನಲ್ಲಿ ಇರ್ತಕ್ಕಂಥ ಒಂದು ಪಿಕ್ಚರನ್ನು ಕ್ಯಾಪ್ಚರ್ ಮಾಡಿ ಕಳಿಸ್ತಾರೆ. ಆ ಒಂದು ಫೋಟೋ ನೋಡಿದ ತಕ್ಷಣ ಅಪ್ಪ ಹಾಸ್ಪಿಟಲಲ್ಲಿದ್ದಾರೆ, ಅಪ್ಪಂಗೆ ಏನೋ ಆಗಿದೆ ಅಂತ ಫೋಟೋವನ್ನು ಎಲ್ರಿಗೂ ಕೂಡ ತನ್ಮಯ್ ತೋರಿಸಿದಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆದರೆ ಕುಸುಮ ಅವರಂತೂ ಇದೆಲ್ಲ ಕಳ್ನಾಟಕ, ನಂಗೆ ತುಂಬ ಚೆನ್ನಾಗಿ ಗೊತ್ತದ, ನನ್ನ ಮಗ ಏನು ಅನ್ನೋದು ನನಗೆ ಗೊತ್ತಲ್ವಾ, ಇಲ್ಲಿ ಭಾಗ್ಯ ಬರ್ಡೇ ಇದೆ ಅನ್ನೋ ಕಾರಣಕ್ಕೆ ಈ ರೀತಿ ಡ್ರಾಮಾ ಮಾಡ್ತಿದ್ದಾನೆ, ನಾನು ಬೆಳಿಗ್ಗೆ ಸೈನ್ ಮಾಡು ಅಂತ ಕೇಳ್ದ, ಮಾಡಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಅಷ್ಟೆ, ಭಾಗ್ಯ ಬರ್ಡೇಯನ್ನು ಹಾಳು ಮಾಡಬೇಕು ಅನ್ನೋದು ಇವನ ಇಂಟೆನ್ಷನ್, ಅದಕ್ಕೆ ಶ್ರೇಷ್ಠ ತಾಂಡವ್ ಸೇರಿಕೊಂಡು ಇಂಥ ಡ್ರಾಮಾ ಮಾಡ್ತಿದ್ದಾರೆ ಅಂತ ಕುಸುಮ ಅವರು ಹೇಳ್ತಾರೆ. ಬಟ್ ಇಲ್ಲಿ ಧರ್ಮ ಅಂಕಲ್ ಹಾಗೆ ಬೀಕ್ತಿ ಅಮ್ಮ ಅಂದರೆ ಸುನಂದರು ಭಾಗ್ಯ ತಾಯಿ ಇಬ್ಬರು ಕೂಡ ಕುಸುಮ ಅವ್ರಿಗೆ ಅರ್ಥ ಮಾಡಿಸ್ತಿದ್ದಾರೆ. ಒಂದು ಪಕ್ಷ ಶ್ರೇಷ್ಠ ಹೇಳಿದ್ದು ನಿಜ ಆದರೆ ಏನು ಮಾಡೋದು, ಆ ರೀತಿ ಹೋಗದೆ ಇರೋಕ್ಕಾಗತ್ತೆ, ಅವ್ರು ಮಾಡಿದ್ರು ಅಂತ ನಾವು ಮಾಡೋಕ್ಕಾಗತ್ತಾ, ಖಂಡಿತ ಅದು ತಪ್ಪಾಗತ್ತೆ, ಹೋಗಿ ಬರೋಣ ಅಂತ ಹೇಳ್ತಾರೆ. ಬಟ್ ಕುಸುಮ ಅವರಂತೂ ಬಿಲ್ಕುಲ್ ನಾನು ಬರಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ನಾನು ನಂಬೋದಿಲ್ಲ ಅಂತಾನೆ ಹೇಳ್ತಾರೆ. ಆ ಕಡೆ ಪೊಲೀಸ್ ಅವರು ಹಾಸ್ಪಿಟಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನೀವು ಯಾರು ಅಂತ ಶ್ರೇಷ್ಠನ ಕೇಳ್ತಾರೆ. ನಾನು ಹೆಂಡತಿ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂದಾಗ ಇಲ್ಲಿ ನನ್ನ ತಾಂಡವ್ ಪ್ರತಿದಿನ ತುಂಬಾ ಸ್ಟ್ರೆಸ್ಸಲ್ಲಿದ್ದಾರೆ, ಅದಕ್ಕೆ ಕಾರಣ ಅವರ ಎಕ್ಸ್ ವೈಫ್ ಹಾಗೆ ಆದಿ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವರಿಬ್ಬರು ಸೇರಿಕೊಂಡು ನನ್ನ ಗಂಡಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ನಂದು ಸೆಕೆಂಡ್ ಮ್ಯಾರೇಜ್ ಆಗಿದೆ ಅವ್ರ ಜೊತೆ, ನಿಜಕ್ಕೂ ಕೂಡ ನಂದು ಅವ್ರದ್ದು ಲೀಗಲಿ ಮ್ಯಾರೇಜ್ ಆಗಿದೆ, ಡಿವೋರ್ಸ್ ಆಗಿದೆ ಫಸ್ಟ್ ವೈಫ್ ಜೊತೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೇಷ್ಠ ಫಸ್ಟ್ ವೈಫ್ ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ರು, ಅದೇ ಅನ್ನೋರ ಜೊತೆ ಸೇರ್ಕೊಂಡು, ಅದೇ ಕಾರಣಕ್ಕೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನನ್ನ ಗಂಡ ಇಂಥ ಒಂದು ಸಿಚುವೇಶನ್ಗೆ ಹೋಗ್ಬಿಟ್ಟಿದ್ದಾರೆ, ಇಂಥ ಒಂದು ಕೆಟ್ಟ ನಿರ್ಧಾರ ಮಾಡಿದ್ದಾರೆ, ಲೆಟರ್ ಕೂಡ ಬರೆದಿಟ್ಟಿದ್ದಾರೆ ಅಂತ ಹೇಳಿ ಲೆಟರ್ನ ಕೂಡ ತೋರಿಸ್ತಾಳೆ ಶ್ರೇಷ್ಠ. ಜೊತೆಗೆ ಕಣ್ಣೀರು ಹಾಕ್ತಿದ್ದಾಳೆ, ನನ್ನ ಗಂಡಂಗೆ ಏನೂ ಆಗಬಾರ್ದು ಹಾಗೆ ಹೀಗೆ ಅಂತ. ಅದನ್ನು ನೋಡಿದೆ ಕರ್ಗೆ ಹೋಗ್ಬಿಡ್ತಾರೆ ಪೊಲೀಸ್ ಅವರ. ಶ್ರೇಷ್ಠ ಅವರೇ ದಯವಿಟ್ಟು ಅಳ್ಬೇಡಿ, ನಾವು ಬಂದಿದ್ದೀವಲ್ವ, ಖಂಡಿತ ಎಲ್ಲದಕ್ಕೂ ಕೂಡ ಸರಿಪಡಿಸೋಣ, ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟರ್ ಬರ್ತಿದ್ದಾಗೇನೆ ಹೇಗಿದ್ದಾರೆ ಅವರು ಏನು ಅಂತ ಪೊಲೀಸ್ ಅವರು ಶ್ರೇಷ್ಠ ಇಬ್ಬರು ಕೂಡ ವಿಚಾರ ಮಾಡಿದಾಗ, ಏನಿಲ್ಲ ವಿಷಯನ ತೆಗ್ದಿದ್ದೇನೆ, ಈಗ ಆರಾಮಿದ್ದಾರೆ, ಸ್ವಲ್ಪ ಪ್ರಜ್ಞೆ ಬರಬೇಕಾಗಿದೆ ಅಷ್ಟೇ, ಔಟ್ ಆಫ್ ರೇಂಜ್ ಇದ್ದಾರೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ. ನೋಡಿದ್ರೆ ಡಾಕ್ಟರ್ ಕೂಡ ಹೇಳಿದ್ದಾರೆ, ನೀವು ಆರಾಮಾಗಿರಿ, ನಾನು ಸೀರಿಯಸ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ತಗೋತೀನಿ, ಯಾರು ಇದಕ್ಕೆ ಕಾರಣ ಆದರೂ ಅವ್ರ ಮೇಲೆ ಅಂತ ಹೇಳಿ ಶ್ರೇಷ್ಠಾಗಿ ವಿಶ್ವಾಸವನ್ನು ಕೊಟ್ಟು ಅಲ್ಲಿಂದ ಪೊಲೀಸ್ ಅವರು ಹೋಗ್ತಾರೆ. ತದನಂತರ ಇತ್ತ ಕಡೆ ಭಾಗ್ಯಗೂ ಕೂಡ ತಾಂಡವ್ಗೆ ಈ ರೀತಿ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ತಕ್ಷಣ ಭಾಗ್ಯ ಕೂಡ ಗಾಬರಿ ಆಗ್ತಾರೆ. ಬಟ್ ಕುಸುಮ ಅವರಂತೂ ಇದನ್ನು ನಂಬೋದಿಲ್ಲ, ಯಾರು ಕೂಡ ಹೋಗಬೇಡಿ ಅಂತ ಹೇಳಿದ್ರಿಂದ ಯಾರು ಕೂಡ ಇಲ್ಲಿ ತಾಂಡವ್ನ ನೋಡೋದಕ್ಕೆ ಹೋಗೋದೇ ಇಲ್ಲ. ಈ ಕಡೆ ಭಾಗ್ಯಗೆ ನಿದ್ರೆ ಬರ್ತಿಲ್ಲ, ಆತ ಕಡೆ ಆದಿಗೂ ಕೂಡ ನಿದ್ರೆ ಬರ್ತಿಲ್ಲ. ಈ ಕಡೆ ಭಾಗ್ಯ ಅವ್ರ ಹತ್ರ ನಾನು ಪ್ರಸ್ತಾಪ ಮಾಡಬಾರ್ದಿತ್ತು ಅನಿಸುತ್ತೆ. ನಿಜಕ್ಕೂ ಈ ಒಂದು ವಿಷಯ ಕೇಳಿ ಅವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅವರು ನನ್ನನ್ನು ಒಬ್ಬ ಒಳ್ಳೆ ಗೆಳೆಯ ಅಂತ ಅಂದ್ಕೊಂಡಿದ್ರು, ಈ ರೀತಿಯಾಗಿ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಇದೆ ಅಂತ ಗೊತ್ತಾಗಿದ್ರಿಂದ ನಾಳೆಯಿಂದ ಅವರು ನನ್ನನ್ನು ಫ್ರೆಂಡ್ಶಿಪ್ಪಲ್ಲಿ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತೇ ಆಗ್ತಿಲ್ವಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಆದಿ ಅವರು. ಎತ್ತ ಕಡೆ ಭಾಗ್ಯ ಕೂಡ ಯಾಕೆ ಆದಿ ಅವರ ಮನಸ್ಸಲ್ಲಿ ಇಂಥ ಒಂದು ಭಾವನೆ ಬಂತು, ನಿಜಕ್ಕೂ ನನ್ನಿಂದ ಏನು ತಪ್ಪಾಗಿದೆ ಅಂತ ಹೇಳಿ ಭಾಗ್ಯ ಕೂಡ ಯೋಚನೆ ಮಾಡ್ತಿದ್ದಾರೆ. ಇಲ್ಲ, ಒಬ್ಬರ ಜೊತೆ ಸ್ನೇಹ ಮಾಡೋದೇ ತಪ್ಪ, ನಾನು ಒಂದು ಒಳ್ಳೆ ಸ್ನೇಹ ಸಂಬಂಧ ಇಟ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ಈ ರೀತಿ ಆಗೋಯ್ತಾ, ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಸ್ನೇಹ ಸಂಬಂಧ ಇಟ್ಕೊಳ್ಳೋದೇ ತಪ್ಪು ಅನಿಸುತ್ತೆ, ಬೇಡ ಅಂತ ಅವರು ಕೂಡ ನಿರ್ಧಾರ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕುಸುಮ ಅವ್ರಿಗೆ ವಿಷಯ ಗೊತ್ತಾಗುತ್ತೆ, ಆದಿ ಪ್ರಪೋಸ್ ಮಾಡಾಯಿತು, ಬಟ್ ಭಾಗ್ಯ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ, ಜೊತೆಗೆ ಭಾಗ್ಯ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತ. ಬಟ್ ಕುಸುಮ ಅವ್ರು ಒಪ್ಕೊಳ್ಳೋದೇ ಇಲ್ಲ ಈ ಕ್ಷಣಕ್ಕೂ ಕೂಡ, ಭಾಗ್ಯ ಮನಸ್ಸಲ್ಲಿ ಪ್ರೀತಿ ಇದ್ದೇ ಇದೆ. ಬಟ್ ಆದರೂ ಕೂಡ ತನ್ನ ಮಕ್ಕಳಿದ್ದಾರೆ, ಯಾರೇನು ಅನ್ಕೋತಾರೋ ಅನ್ನೋದಿರ್ಬೋದು, ಅದೇ ಕಾರಣಕ್ಕೆ ಭಾಗ್ಯ ಒಪ್ತೇ ಇರ್ಬೋದು. ಅವಳು ಕೂಡ ಒಂದೇ ಹೆಣ್ಮಗಳು, ಅವಳಿಗೂ ಕೂಡ ಮನಸ್ಸಿದೆ, ಭಾವನೆಗಳಿದೆ, ಹಾಗಾಗಿ ಅವಳು ಕೂಡ ಎಲ್ಲರೂ ಜೊತೆ ಈ ಒಂದು ವಿಷಯವನ್ನು ಹೇಳೋಕೆ ಬೇಜಾರು ಇದು ಕಸರಸಿ ಮಾಡ್ಕೋತಿರ್ಬೋದು. ಖಂಡಿತವಾಗ್ಲೂ ಅವಳಿಗೂ ಒಂದು ಬದುಕು ಬೇಕಾಗಿದೆ, ಭಾಳ ಸಂಗಾತಿ ಬೇಕಾಗಿದೆ, ಅದನ್ನು ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಅಂತ ಕುಸುಮ ಅವರು ಹೇಳ್ತಿದ್ದಾರೆ. ಇದರ ನಡುವೆ ತಾಂಡವ ಒಂದು ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥ ಆದಿ ಮತ್ತು ಭಾಗ್ಯ, ಇಟ್ ಮೀನ್ಸ್ ಶ್ರೇಷ್ಠ ಹೇಳಿದಾಗ ಅದನ್ನು ನಂಬ್ಕೊಂಡಿರ್ತಕ್ಕಂಥ ಪೊಲೀಸ್ ಅವರು ಆದಿ ಮತ್ತು ಭಾಗ್ಯನ ಅರೆಸ್ಟ್ ಮಾಡುವುದಕ್ಕೆ ಆ ಕಡೆ ಆದಿ ಮನೆಗೆ ಒಂದಷ್ಟು ಜನ ಪೊಲೀಸ್, ಈ ಕಡೆ ಭಾಗ್ಯ ಮನೆಗೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಿದ್ದಾರೆ. ಕೊನೆಗೂ ಇಲ್ಲಿ ತಪ್ಪೇ ಮಾಡದೇ ಇರ್ತಕ್ಕಂಥ ಆದಿ
ಮತ್ತು ಭಾಗ್ಯ ಇಬ್ಬರು ಕೂಡ ಶ್ರೇಷ್ಠ ಕುತಂತ್ರಕ್ಕೆ ಬಲಿಪಶು ಆಗಬೇಕಾಗಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿ ಪೊಲೀಸರು ಎಳ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಭಾಗ್ಯ ಮತ್ತೆ ಆದಿಯನ್ನ ಕಾಪಾಡೋದು ಯಾರು? ನಿಜಕ್ಕೂ ಆಪದ್ ಬಾಂಧವರಾಗಿ ಎಂಟ್ರಿ ಕೊಡೋದು ಯಾರು? ಇಲ್ಲಿ ತಾಂಡವೇ ಆಪದ್ ಬಾಂಧವನಾಗಿ ಎಂಟ್ರಿ ಕೊಡ್ತಾರಾ? ಶ್ರೇಷ್ಠ ಕುತಂತ್ರ, ಕಳ್ಳು ಬುದ್ಧಿ, ಕಿಚ್ಚುಕತನ ಎಲ್ಲವೂ ಕೂಡ ತಾಂಡವ್ಗೆ ಗೊತ್ತಾಗಿ ಬಿಡತ್ತಾ? ಇಷ್ಟು ವರ್ಷಗಳ ಕಾಲ ನಾನು ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಂಡು ಇದ್ದಂಥ ಭಾಗ್ಯ ಒಂದು ದಿನ ನನ್ನ ಸಾಯಿಸಬೇಕು ಅಂದ್ಕೊಳ್ಳಿಲ್ಲ. ಅಂಥದ್ರಲ್ಲಿ ಕೇವಲ ದುಡ್ಡಿಗೋಸ್ಕರ ಇಲ್ಲಿ ನನ್ನ ಪ್ರಾಣಕ್ಕೆ ಸಂಚುಕಾರ ತಂದಂತಹ ಶ್ರೇಷ್ಠ ನಾಳೆ ಸಾಯಿಸುವುದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಯೋಚನೆ ಮಾಡಿದಂಥ ತಾಂಡವ್ ಶ್ರೇಷ್ಠನ ಬಿಟ್ಟು ಭಾಗ್ಯನೇ ಬೇಕು ಅಂತ ಬಂದು ಭಾಗ್ಯನ ಪೊಲೀಸವರಿಂದ ಬಚಾವಾಗಿ ಭಾಗ್ಯ ಬದುಕಲಿ ಮತ್ತೆ ಎಂಚಿ ಕೊಡ್ತಾರೆ. ಕಾದ್ ನೋಡ್ಬೇಕಿದೆ.